ಬಿಜೆಪಿ ಯುವ ಮುಖಂಡ ರಾಕೇಶ್ ವಾಡೇಕರ್ ಅವರ ಜನ್ಮದಿನದ ಪ್ರಯುಕ್ತ ಕಲಬುರಗಿಯಲ್ಲಿ ರಾಕೇಶ್ ವಾಡೇಕರ್ ಗೆಳೆಯರ ಬಳಗದಿಂದ ವಿಶೇಷ ಹಾಗೂ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ನಗರದ ಹಳೆ ಜೇವರ್ಗಿ ರಸ್ತೆಯ ಜೀವನ್ ಪ್ರಕಾಶ್ ಶಾಲೆ ಹಿಂದುಗಡೆ ಇರುವ ಜೈನ್ ಹಾಸ್ಟೆಲ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ರಾಜು ರಾಕೇಶ್ ವಾಡೇಕರ್ ಹಾಗೂ ಕುಟುಂಬಸ್ಥರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬಕ್ಕೆ ಚಾಲನೆ ನೀಡಿದರು. ಬಳಿಕ ಜಿ ಕನ್ನಡ ವಾಹಿನಿ ಕಲಾವಿದರಾದ ಶಿವಾನಿ ಸ್ವಾಮಿ, ಗಿಲ್ಲಿ ನಟ, ಅಶ್ವಿನಿ ಶರ್ಮಾ, ಸಮನ್ವಿ ರಾಯ್ ಹಾಗೂ ಡಾಕ್ಟರ್ ಶ್ರೀರಾಮ್ ಕಾಸರ್ ಅವರೊಂದಿಗೆ ರಸಮಂಜರಿ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು.
ನಿಜವಾಗ್ಲೂ ಯಾವ ಪ್ರೋಗ್ರಾಮ್ಗೆ ಹೋಗ್ಲಿ ಎಲ್ಲೇ ಹೋದ್ರು ಬರೀ ಹೆಣ್ಮಕ್ಳೇ ಜಾಸ್ತಿ ಇರೋದು. ಆ ಹೆಣ್ಮಕ್ಳು ಬಸ್ಸಲ್ಲೂ ಸೀಟ್ ಕೊಡಲ್ಲ, ಪ್ರೋಗ್ರಾಮಲ್ಲೂ ಸೀಟ್ ಕೊಡಲ್ಲ. ಅದಕ್ಕೆ ನಾವು ಸೀಟು ಬೇಡ ಏನು ಬೇಡ ಅಂತ ಎಲ್ಲೋದ್ರೂ ನಿಂತ್ಕೊಂಡ್ಬಿಡ್ತೀವಿ. ಕಾರಣ ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ನಮ್ಮ ರಾಕೇಶ್ ಅಣ್ಣ ಅವ್ರ ಬರ್ತಡೇ ಇವತ್ತು. ನಿಜವಾಗ್ಲಿ ಅವ್ರ ಬರ್ತಡೇ ದಿನ ಮಳೆ ಹೋಯ್ತೈತೆ ಅಂದ್ರೆ ತಮಾಷೆ ಏನ್ರಿ, ಇದು ಮಳೆ ಇಲ್ಲ ರೀ. ದೇವರು ರಾಕೇಶ್ ಅಣ್ಣ ಅವ್ರಿಗೆ ಅಕ್ಷತೆ ಕಾಳಾಗ್ತಾ ಇರೋದು ಮೇಲಿಂದ ಅವ್ರು ಚೆನ್ನಾಗಿರಲಿ ಅಂತ ನಾವು ಖುಷಿ ಪಡಬೇಕು. ನೋಡಿ ಹೋದ ವರ್ಷ ಆಚೆ ವರ್ಷ ಎಲ್ಲ ಮಳೆನೇ ಇರಲ್ಲ, ಬರಗಾಲ ಬಂದ್ಬಿಟ್ಟಿತ್ತು. ಇವತ್ತು ರಾಕೇಶ್ ಅಣ್ಣ ಅವ್ರ ಬರ್ತಡೇ ದಿನನೇ ಮಳೆ ಹೋಯ್ತಾ ಇದ್ದಾರೆ. ಮಳೆ ನೆನ್ಕದೆ ಸೆಲೆಬ್ರೇಷನ್ ಮಾಡೋಗ್ಬಿಡಿ ಅವ್ರ ಬರ್ತಡೇನ ಅಲ್ವಾ. ಅದಕ್ಕೆ ನಾನು ಯಾವಾಗಲೂ ಈ ಕಡೆ ಬಂದ್ರು ಡೈಲಾಗ್ ಹೇಳ್ತಾನೆ ಇರ್ತೀನಿ, ಟಕರ ಟಕರ ಟಮ್ಟೇಟು, ನಮ್ಮ ಉತ್ತರ ಕರ್ನಾಟಕ ಯಾವತ್ತಿದ್ರು ಅಲ್ಟಿಮೇಟ್. ಇಲ್ಲಿಗೆ ಬಂದಿರ್ತೀವಿ ನಮ್ಮ ರಾಕೇಶ್ ಅಣ್ಣ ಅವ್ರ ಬಗ್ಗೆ ಹೇಳ್ಬೇಕು. ಟಕರ ಟಕರ ಟಮ್ಟೇಟು, ನಮ್ಮ ರಾಕೇಶ್ ಅಣ್ಣ ಯಾವತ್ತಿದ್ರು ಅಲ್ಟಿಮೇಟು. ನಿಜವಾಗ್ಲೂ ಈ ತರ ಒಂದು ದೊಡ್ಡ ಫಂಕ್ಷನ್ ಮಾಡಿ ನಮ್ಮನ್ನ ಕರ್ಸಿದ್ದು ನಾನು ಇಲ್ಲಿಗೆ ಬಂದಿರೋದು. ನಾವು ಬಂದು ನಿಮ್ಮನ್ನ ನಗಿಸೋದು ಟಿವಿಲೆಲ್ಲ ಸುಮಾರು ಜನ ನೋಡಿರ್ತಾರ. ಉತ್ತರ ಕರ್ನಾಟಕದಲ್ಲಿ ಎಂತೆಂತ ಆರ್ಟಿಸ್ಟ್ಗಳವ್ರೆ ಅಲ್ವಣ, ಎಂತೆಂತ ಸೂಪರ್ ಕಲಾವಿದ್ರವ್ರೆ ಅಲ್ವಣ. ಈಗ ಏನು ಗೊತ್ತಾ, ಸುಮ್ಮನೆ ಒಂದು ಆಡಿಷನ್ ಮಾಡ್ತೀವಿ. ಜಿ ಕನ್ನಡ ಆಡಿಷನ್ ಇದೆ, ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರು ಸೆಲೆಕ್ಟ್. ಡೈರೆಕ್ಟ್ ಜಿ ಕನ್ನಡ. ಯಾರು ಬರ್ತೀರ, ಯಾರು ಬರ್ತೀರಣ್ಣ? ನೀವು ಬರ್ತೀರಾ? ಬನ್ನಿ ಇಲ್ಲಿ ಮ್ಯಾಚ್ ಮಾಡಿ ಬೈಲಿ. ಯಾರು ಬರ್ತೀರಾ? ಯಾರು ಬರ್ತೀರಾ? ಕೆಳಗಡೆಯಿಂದ ಮಾತ್ರ, ಮೇಲ್ಗಡೆ ಇರೋರಲ್ಲ, ಕೆಳಗಡೆ ಇರೋರು ಮಾತ್ರ. ಅಲ್ಲ, ನಾವು ಉತ್ತರ ಕರ್ನಾಟಕ ಅಂದ್ರೆ ಏನಯ್ಯಪ್ಪ, ನಮ್ಮ ಉತ್ತರ ಕರ್ನಾಟಕ ಜನ ಅಂದ್ರೆ ಯಾವ್ದಕ್ಕೂ ಎದುರಲ್ಲ ಅಂತೀವಿ. ನೀವು ಮ್ಯಾಚ್ಗೆ ಬರಲ್ಲ, ಮೇಲ್ಗಡೆಗೆ ಬರಲ್ಲ ಅಂತೀರ. ನೀವು ಬರ್ತೀರಾ? ಬನ್ನಿ ಅಣ್ಣ ಇಲ್ಲಿ, ಬಾಣ ಇಲ್ಲಿ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ, ಬೇಗನೆ ತೋರದು, ಎಂದು ಬೇಗ ತೋರದು. ಅದಕ್ಕೂ ಮುನ್ನ ವಾಡೇಕರ್ ನಿವಾಸದಲ್ಲಿ ಮಾತಂಗಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಲಾಯಿತು. ದಂಡೆ ಹಾಕಂದ್ರೆ ಹೆಂಗೆ ಒಬ್ಬರಿಂದ ಹಾಕೋದವ್ರ ಈ ದಂಡಿ ಕಟ್ಟಂದ್ರಿ ಮತ್ತ ದಂಡಿ ಬಾಳ ಹೇಳ್ರಿ ಒಮ್ಮೆ ಫಿಕ್ಸ್ ಮತ್ತ ಇವತ್ತೇ ಈ ಸಂದರ್ಭದಲ್ಲಿ ಮಾತನಾಡಿದ ಅನೇಕ ಗಣ್ಯರು ಹಾಗೂ ಕುಟುಂಬದ ಸದಸ್ಯರು ರಾಕೇಶ್ ವಾಡೇಕರ್ ಅವರ ಜನ್ಮದಿನಕ್ಕೆ ಶುಭ ಹಾರೈಸಿದರು. ಎಲ್ಲರಿಗೆ ನಮಸ್ಕಾರ, ಮಾತಂಗಿಯವರಿಗೆ ನಮಸ್ಕಾರ. ದೇವಿ ಬಾತ್ಪಾಳ ಎಲ್ಲಮ್ಮ, ರೇಣುಕಾ ಎಲ್ಲಮ್ಮ, ಕತ್ಲಾಪುರ ಎಲ್ಲಮ್ಮ, ಎಲ್ಲಾ ದೇವತೆಗಳಿಗೆ ನಮಸ್ಕಾರ ಮಾಡು. ಈಶ್ವರ ಶರಣ ಬಸವೇಶ್ವರ. ಇವತ್ತಿನ ದಿನ ನನ್ನ ದೊಡ್ಡ ಮಗನಾದ ರಾಕೇಶ್ ವಾಡೇಕರ್ ಒಂದು ಇವತ್ತು 33ನೇ ಹುಟ್ಟು ಹಬ್ಬವನ್ನು ನಾವು ಆಚರಿಸ್ತಿದ್ದೀವಿ. ಆ ಆಚರಣೆ ಸ್ವಲ್ಪ ಪರವಾಗಿ ನಾವ್ ಎಲ್ಲರಿಗೂ ಉಡಿ ತುಂಬಾ ಕಾರ್ಯಕ್ರಮ, ನಮ್ಮ ಏನ್
ಮಾತಂಗಿ ಬಳಗ ಐತಿ. ಮಾತಂಗಿಯರೇನ ಇದು ನಾವು ದೇವ್ರ ರೂಪ ಸಮಾನ ಅಂತ ತಿಳ್ಕೊತೀವಿ. ಹಾಗಾಗಿ ಮಾತಂಗಿ ದೇವ್ರಿಗೆ ಎಲ್ಲರಿಗೂ ಕೂಡ ನಾವು ಇವತ್ತೊಂದು ಉಡಿ ತುಂಬಾ ಕಾರ್ಯಕ್ರಮ ನಮ್ಮ ಮಗನ ಹುಟ್ಟಹಬ್ಬ ಪರವಾಗಿ ನಾವು ಇಟ್ಕೊಂಡಿವಿ. ಹಾಗಾಗಿ ಎಲ್ಲರೂ ಬಂದು ಆಶೀರ್ವಾದ ಮಾಡೇ ಇದಾರ. ಎಲ್ಲರದು ಹಡ್ಡಿಗೆ ತುಂಬಿಸಿವಿ, ಅವ್ರ ಆಶೀರ್ವಾದ ಪಡ್ಕೊಂಡಿವ್ ಮನ್ಯಾಗ. ಇದೇ ರೀತಿ ನನ್ ಮಗನ ತಲೆ ಮೇಲೆ ಎಲ್ಲರೂ ಮಾತಂಗಿಯರ ಆಶೀರ್ವಾದ ಇರ್ಲಿ. ಅವ್ರದ್ದು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ, ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಕುಟುಂಬ, ನಮ್ ಕುಟುಂಬ ಎಲ್ಲರೂ, ನಮ್ಮ ಅತ್ತೆ, ನಮ್ಮ ನಾದ್ನಿ, ನಮ್ಮ ಮಕ್ಕಳು, ಹಳೆಯಂದರ್ ಎಲ್ಲರಿಗೆ ಆಶೀರ್ವಾದ ಮಾಡ್ಲಂತ ಹೇಳಿ ಅವ್ರಿಗೆ ನಾನು ಕೇಳ್ಕೊತೀನಿ. ಇವತ್ತೆ ಬಂದಂತ ಎಲ್ಲಾ ಜನರಿಗೂ ಕೂಡ ಏನ್ ಹುಟ್ಟದಬ್ಬ ಸಲುವಾಗಿ ಎಲ್ರು ಏನ್ ಬಂದಿದ್ದಾರೆ ಇಲ್ಲಿ ಟೆಂಟ್ ಅಲ್ಲಿ ಹಿಂದ್ಗಡೆ ಜೇನ್ ಹಾಸ್ಟೆಲ್ ಹಿಂದ್ಗಡೆ ಬಂದಿದ್ದಾರೆ. ಇವತ್ತೊಂದ್ ಸ್ವಲ್ಪ ಮಳೆ ಬಂದ ಕಾರಣ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಆದ್ರೂ ಕೂಡ ಇವಾಗ ಮಳೆ ನಿಂತಿದೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಎಲ್ಲರೂ ಪ್ರಸಾದನ್ನ ತಿಳ್ಕೊಂಡು ತಾವೆಲ್ಲರೂ ಊಟ ಮಾಡಿ ಆಶೀರ್ವಾದ ಮಾಡಿ ಹೋಗ್ಬೇಕಂತ ತಮ್ಮ ಮಾತಂಗಿಯರ್ ಎಲ್ಲರ ಕೈಲಿ ನಾ ಕಳಕಳಿಯಿಂದ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ದೇವಿ ಎಲ್ಲಮ್ಮನ್ ನಮ್ಮ ಮೇಲೆ ಇರ್ಲಿ ಅಂತೇಳಿ ಒಂದು ರಿಕ್ವೆಸ್ಟ್ ಅದ. ಎಲ್ಲರೂ ಮಳೆ ನಿಂತಿರಿ ನನ್ಸಲ ಥ್ಯಾಂಕ್ ಯು. ಅದಕ್ಕ ಎಷ್ಟು ಧನ್ಯವಾದ ಹೇಳಿದ್ರು ಕನ್ನಡ. ಸಮಾರಂಭದಲ್ಲಿ ರಾಕೇಶ್ ವಾಡೇಕರ್ ಗೆಳೆಯರ ಬಳಗದ ಅಧ್ಯಕ್ಷರಾದ ಚೇತನ್ ಹಿರೇಮಠ್, ಉಪಾಧ್ಯಕ್ಷರಾದ ವಿಶ್ವನಾಥ್ ಸಾಹುಕಾರ್ ಸೇರಿದಂತೆ ಅನೇಕ ಮುಖಂಡರು, ಕುಟುಂಬಸ್ಥರು ಹಾಗೂ ಗೆಳೆಯರ ಬಳಗದ ಸದಸ್ಯರು ಭಾಗವಹಿಸಿದ್ದರು.